ಎಷ್ಟಾಯ್ತು ಈಗ ಹಾಸ್ಪಿಟ್ಲು ಖರ್ಚೆಲ್ಲ ತುಂಬ ಆಗಿರುತ್ತೆ, ಎಷ್ಟಾಯ್ತು ಈಗ ಹಾಸ್ಪಿಟ್ಲು ವೆಚ್ಚ ಎಲ್ಲ? ಅಂದರೆ ಆಗಿದೆ ಸರ್, ಒಂದೂವರೆ ಲಕ್ಷ ಮೇಲೆ 2 ಲಕ್ಷ ಹತ್ರ ಆಗಿದೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಕೂಲಿ ಮಾಡ್ಕೊಂಡು ಪಾಪ ಅವರು ಇದು ಮಾಡ್ತಾಯಿದ್ರು, ಟೈಲರಿಂಗ್ ಮಾಡ್ಕೊಂಡು ಮಾಡ್ತಾಯಿದ್ರು. ಈಗ 1.5 ವರ್ಷ 2 ವರ್ಷವರೆಗೆ ಏನೂ ವರ್ಕ್ ಮಾಡಬೇಡಿ ಅಂತ ಹೇಳಿದ್ದಾರೆ. ಕಾಲೇ ಮೇನ್ ಅಲ್ವ ಟೈಲರಿಂಗ್ಗೆ, ಬಟ್ ಈಗ ಅದೂ ಇಲ್ಲ ಅವ್ರಿಗೆ. ಯಾರಾದರೂ ನಿಮ್ಮನ್ನ ಮಾತನಾಡಿಸುವಂಥ ಪ್ರಯತ್ನ ಅಥವಾ ದಿವ್ಯಾ ಸುರೇಶ್ ಅವರು ಅವ್ರ ಕಡೆಯವರು ಅಥವಾ ಯಾರಾದರೂ ಮಾತನಾಡಿಸುವಂಥ ಪ್ರಯತ್ನ ಮಾಡಿದ್ರ? ಸ್ಟೇಷನಿಗೆ ಬಂದಿದ್ರಂತ ಹೇಗೆ? ಇಲ್ಲ ಸರ್, ನಮ್ಮನ್ನ ಯಾರು ಕಾಂಟ್ಯಾಕ್ಟ್ ಮಾಡಿಲ್ಲ. ಅವರು ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಬಿಟ್ಟು ತಗೊಂಡು ಹೋಗಿದ್ದಾರೆ ಅವರು. ಬಟ್ ಅವ್ರು ಮಾಡ್ಬೋದಾಗಿತ್ತು, ಸ್ಟೇಷನ್ಗೆ ಬಂದು ಅವ್ರ ನಂಬರ್ ಕೊಡಿ, ಅವ್ರ ಕಂಡೀಷನ್ ಹೆಂಗಿದೆ ಅಂತ ವಿಚಾರಿಸ್ಬೋದಾಗಿತ್ತು. ಬಟ್ ಅವ್ರು ಅದನ್ನೂ ಮಾಡಿಲ್ಲ. ಫೋನು ಮಾಡಿ ಹೆಂಗಿದ್ದಾರೆ ಈಗ ಪೇಷಂಟು, ಚೆನ್ನಾಗಿದ್ದಾರಾ, ಏನು ಎತ್ತಲ ಅಂತ ಅದನ್ನು ಕೇಳಿಲ್ಲ. ಅವ್ರು ಬಂದಿದ್ದಾರೆ ಸ್ಟೇಷನಲ್ಲಿ, 7ನೇದಾದ ನೋಡಿದ್ದಾರೆ, ಹೋಗಿದ್ದಾರೆ ಅಷ್ಟೇ. ಅಕಸ್ಮಾತ್ ಗುಸಿದ ತಕ್ಷಣ ಪ್ರಾಣಗಿನ ಹೋಗಿದ್ರೆ ಅವ್ರು ಹಿಂಗೆ ಮಾಡ್ತಿದ್ರಾ? ಏನೋ ಅರ್ಜೆಂಟ್ ಫ್ಲೈಟ್ ಇತ್ತು, ಹೋಗ್ತಿದ್ದೀನಿ ಅಂದ್ಬಿಟ್ಟು ಹೋಗ್ಬಿಟ್ರಂತೆ. ಅವತ್ತು ಸ್ಟೇಷನಲ್ಲಿ ಹೇಳಿರೋದು ಹಂಗೆ ಹೋಗ್ಬಿಟ್ರಂತೆ. ಬಟ್ ಅಕಸ್ಮಾತ್ ಪ್ರಾಣ ಹೋಗ್ಬಿಟ್ಟಿದ್ರೆ ಅವ್ರಿಗೆ ಫ್ಲೈಟೇ ಮುಖ್ಯ ಆಯ್ತಿತ್ತ, ಒಂದು ಜೀವನೇ ಮುಗಿಸ್ಬಿಟ್ಟು ಹೋಗ್ದಂಗಿತ್ತ ಅಂತಲ್ಲ ಇದು. ಅದಕ್ಕೆ ನಮಗೆ ಪೊಲೀಸವರು ಪಾಪ ಅವ್ರಿಗೆ ಹೇಳಿದ ತಕ್ಷಣ ಒಂದೇ ದಿನಕ್ಕೆ ಗಾಡಿನೆಲ್ಲ ಚೇಂಜ್ ಮಾಡಿ ಅವರು ನಂಬರ್ ಹುಡುಕಿ ಈ ಥರ ಇವರೇ ಗುಸಿರೋದು ಅಂತಂದಾಗ ನಮಗೆ ಭಯ ಆಯಿತು. ಯಾರೇ ಸೆಲೆಬ್ರಿಟಿ ಆದ್ರೂ ನಮಗೆ ನಮ್ಮ ಮೇಲೆ ಬರುತ್ತೆ ಅಂತಲೂ ಬರುತ್ತೆ. ಅದಕ್ಕೆ ನಾವು ಬೇಡ ಸರ್ ಹಂಗೆ ಹಿಂಗೆ ಅಂತಂದಾಗ ಪೊಲೀಸರೇ ನಮಗೆ ಧೈರ್ಯ ತುಂಬಿ ತಲೆ ಕೆಡಿಸ್ಕೊಬೇಡ, ಏನಾಗಲ್ಲ ಪಾಪ ಅವ್ರು ಕಾಲು ಹೋಗಿದೆ ಅಲ್ಲ, ನಾವು ಮಾಡಿಸ್ಕೊಡ್ತೀವಿ ಅಂತ ಅಂದ್ಬಿಟ್ಟು ಬ್ಯಾಟನ್ಪುರ ಪೊಲೀಸ್ ಸ್ಟೇಷನ್ ಅವರೆಲ್ಲ ಪ್ರಕಾಶ್ ಅವರು ತುಂಬ ಶ್ರಮ ಪಟ್ಟು ನಮಗೆ ಅವ್ರ ಕಡೆಯಿಂದ ಖುಷಿ ಆಯಿತು. ಗಮನಿಸ್ಬೋದು, ಅವತ್ತು ಅಪಘಾತ ಆದ ಸಂದರ್ಭದಲ್ಲಿ ಕಾರು ಹೋಗಿರುವಂತಹ ವೇಗ ಮತ್ತು ಅವರು ಗಮನಿಸದೆ ಹೋಗಿರುವಂಥ ರೀತಿಯನ್ನು ಗಮನಿಸಿದ್ರೆ ಎಲ್ಲೋ ಒಂದು ಕಡೆ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿರಬಹುದು ಅನ್ನೋಂತಕ್ಕಂಥ ಅನುಮಾನ. ಯಾಕಂದರೆ ರಾತ್ರಿ ಸುಮಾರು 1:30 ಸಮಯ ಮತ್ತು ಅಷ್ಟು ಅಪಘಾತ ಆದ ನಂತರದಲ್ಲೂ ಕೂಡ ಅವರು ನಿಲ್ಲಿಸದೇ ಹೋಗಿದ್ದಾರೆ ಅಂದರೆ ಎಲ್ಲೋ ಒಂದು ಕಡೆ ಡಿ ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಸಿಕ್ಕಾಕೊಳ್ಳುವಂಥ ಭಯ ಕೂಡ ದಿವ್ಯಾ ಸುರೇಶ್ ಅವರಿಗೆ ಇರಬಹುದು ಅಂತಕ್ಕಂಥ ಅನುಮಾನವನ್ನು ಆ ಸಹೋದರ ಕಿರಣ್ ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ವಿಕಾಸ್ TV9 ಬೆಂಗಳೂರು.